ಕೆಳಗಿಟ್ಕೊಳ್ಳಿ. ಈ ಒಂದು ನಮ್ಮ ಒಂದು ತಂಡದ ಗೆಲುವು ನಮ್ಮ ಏನು ಸಚಿವಾಲಯ ಮತ್ತೆ ವಿಧಾನಸಭೆ ಸಚಿವಾಲಯ, ವಿಧಾನ ಪರಿಷತ್ ಸಚಿವಾಲಯ, ಮಾನ್ಯ ಲೋಕಾಯುಕ್ತ ಸಚಿವಾಲಯ ಹಾಗೂ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ನೌಕರರ ಗೆಲುವು. ಪಾರದಕ್ಷತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತ ಒಂದು ಪ್ರತಿಫಲ ಈ ಒಂದು ಮತ ನೀಡಿ ಏನು ಪಾರದಕ್ಷತೆಯಿಂದ ಮಾಡಿದಂತ ಏನೇ ಅಪಪ್ರಚಾರ ಮಾಡಿದ್ರು ಸಹ ಒಂದು ಕೆಲಸ ಮಾಡಿದಕ್ಕೆ ಒಂದು ತಂಡಕ್ಕೆ ಸಂಪೂರ್ಣವಾಗಿ ಒಂದು ಜಯವನ್ನು ಕೊಟ್ಟಿದ್ದೀರಾ. ನಾನು ಎಂದೆಂದಿಗೂ ಚಿರುಣಿ. ನಾನು ಹೆಚ್ಚು ಮಾತಾಡಕ್ಕಿಂತ ಕೆಲಸ ಜಾಸ್ತಿ ಮಾಡೋಂತ ಒಂದು ವ್ಯಕ್ತಿ. ಈ ಒಂದು ನೀವು ಏನು ನಮ್ಮ ಒಂದು ತಂಡದ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ, ನಾವು ಅದಕ್ಕೆ ಸಂಪೂರ್ಣವಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಏನ್ ಆಶ್ವಾಸನೆಗಳನ್ನ ಕೊಟ್ಟಿದೀವಿ ಅದನ್ನ ಸಂಪೂರ್ಣವಾಗಿ ಪೂರೈಸಕ್ಕೆ ನಾವು ಬದ್ಧ ಆಗಿರ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಈ ಒಂದು ಗೆಲುವು ನಿಮ್ಮೆಲ್ಲರ ಗೆಲುವು, ಪ್ರಾಮಾಣಿಕತೆ ಗೆಲುವು ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಇವತ್ತಿನ ದಿನ ಈ ಸಹಕಾರ ಸಂಘ ಚುನಾವಣೆಯಲ್ಲಿ 1998ರಲ್ಲಿ ನಡೆದಂತ ಚುನಾವಣೆಯಿಂದ ಇಲ್ಲಿವರೆಗೂ ನಾವು ನಮ್ಮ ತಂಡದ ಅಭ್ಯರ್ಥಿಗಳೇ ಆಗಿದ್ದೀವಿ. ನಾವೇ ಆಡಳಿತ ನಡೆಸ್ಕೊಂಡ್ ಬಂದಿದ್ದೀವಿ. ನಮ್ಮ ಟೀಮೇ ಹಿಂದೆ ಯುಡಿ ನರಸಿಂಹಯ್ಯ ಅವರು, ಕೃಷ್ಣಕುಮಾರ್ ಮಾರ್ಗದರ್ಶನದಲ್ಲಿ, ನಮ್ಮ ಗುರುಸ್ವಾಮಿ ಅವರು, ನಮ್ಮ ಹನ್ಮೇಗೌಡರ ನಾಯಕತ್ವದಲ್ಲಿ ನಡೆದಂತ ಈ ಚುನಾವಣೆ ಅಭೂತಪೂರ್ವ ಅಂತ ಗೆಲುವು. ಇದು ಇತಿಹಾಸವನ್ನ ಒಂದು ಸೃಷ್ಟಿ ಮಾಡಿದೆ. 13ಕ್ಕೆ 11 ಜನ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಗೆದ್ದಿದ್ದಾರೆ. ಇದಕ್ಕೆ ನಾನು ನಮ್ಮ ಸಚಿವಾಲಯದ ಎಲ್ಲ ಜನತೆಗೂ ನಾನು ನಮಸ್ಕಾರ ಮಾಡ್ತೀನಿ. ಮೊದಲನೇದಾಗಿ ಅವ್ರ ಪಾದ ಕಮಲಗಳಿಗೆಲ್ಲ ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ಹನ್ಮೇಗೌಡರ ಮೇಲೆ ಇಟ್ಟಂತ ವಿಶ್ವಾಸ, ಹನ್ಮೇಗೌಡರ ಮೇಲೆ ಇಟ್ಟಂತ ಪ್ರೀತಿಗೆ ಈ ಗೆಲುವು ಬಂದಿದೆ. ನೀವೆಲ್ಲ ನಾವು ಸಚಿವಾಲಯ ಜನತೆಗೆ ನಾವು ಚಿರಋಣಿ ಆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾವು ಕೊಟ್ಟಂತ ಭರವಸೆಗಳನ್ನ ನಮ್ಮ ಅಧ್ಯಕ್ಷರು ಈಡೇರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಸಚಿವಾಲಯ ಸಹಕಾರದ ಸಂಘದ ಆಡಳಿತ ಮಂಡಳಿಯ 2025-30ನೇ ಸಾಲಿಗೆ ನಡೆದಂತ ಚುನಾವಣೆ ಇದು. ನಮ್ಮ ಸಹಕಾರ ಸಂಘದಲ್ಲಿ 2964 ಜನ ವೋಟರ್ಸ್ ಇದ್ರು, ಸದಸ್ಯರುಗಳು. ಆ ಸದಸ್ಯರು ಇವತ್ತು ನಮಗೆ ಅತ್ಯದ್ಭುತವಾದಂತ ಗೆಲುವನ್ನ ನಮಗೆ ಕೊಟ್ಟಿದ್ದಾರೆ. 13 ಜನಕ್ಕೆ ನಡೆದಂತ ಚುನಾವಣೆಯಲ್ಲಿ 11 ಜನರನ್ನ ಗೆಲ್ಸಿದ್ದಾರೆ. ಇನ್ನು ಇಬ್ಬರನ್ನು ಕೂಡ ಗಣನೀಯ ಮತಗಳನ್ನ ನೀಡಿ ನಮಗೆ ಸಂಪೂರ್ಣವಾಗಿ ಒನ್ ಸೈಡೆಡ್ ಚುನಾವಣೆನ ಇವತ್ತು ನಮಗೆ ಆ ಗೆಲುವನ್ನ ಕೊಟ್ಟಿದ್ದಾರೆ. ಫಲಿತಾಂಶವನ್ನ ಇವತ್ತು ಕರ್ನಾಟಕ ಸರ್ಕಾರ ಸಚಿವಾಲಯ, ಕರ್ನಾಟಕ ವಿಧಾನಸಭೆ ಮತ್ತು ಕರ್ನಾಟಕ ವಿಧಾನ ಪರಿಷತ್ತು, ಕರ್ನಾಟಕ ಲೋಕಾಯುಕ್ತ ಮತ್ತೆ ಆರ್ಚಿವ್ಸ್ ಇಲಾಖೆಯ ಎಲ್ಲ ನೌಕರರಿಗೂ ನಾನು ಈ ಗೆಲುವನ್ನ ಅರ್ಪಿಸೋದಕ್ಕೆ ಬಯಸ್ತೀನಿ. ಮತ್ತೆ ಇದು ನಾಯಕತ್ವ ಅನ್ನುವಂತ ಪ್ರಶ್ನೆ ಬಂದಾಗ ಹನುಮೇಗೌಡರು ಒಂದು ಬಿಳಿ ಕಾಗದ ಇದ್ದಾಗೆ, ಪ್ರಾಮಾಣಿಕ ವ್ಯಕ್ತಿ. ಕಷ್ಟದಿಂದ ಮೇಲ್ ಬಂದು ನೌಕರರ ಮಧ್ಯನೇ ಜೊತೆಲಿದ್ದು ಇವತ್ತು ಅವ್ರಿಗೆ ಈ ಸ್ಥಾನಮಾನ ಸಿಕ್ಕಿರುವಂತದ್ದು. ಇದು ಸಹಿಸಲಾರ್ದಂತ ಕೆಲವು ನನ್ನ ಸ್ನೇಹಿತರುಗಳೇ, ನನ್ನೊಟ್ಟಿಗೆ ಇದ್ದಂತವ್ರೆ ಅವರು ಅಸೂಯೆ ಪಡೋದನ್ನ ಬಿಟ್ಟು ನಾವಿಂತ ಕೆಲಸ ಮಾಡ್ತೀವಿ ಅಂತ ಮುಂದೆ ಹೋಗಿದ್ರೆ ಬಹುಶಃ ಅವ್ರಿಗೊಂದು 4-5 ಸೀಟ್ ಬರ್ತಾ ಇತ್ತೇನೋ. ಆದ್ರೆ ಹನುಮೇಗೌಡರ ಮೇಲೆ ಕೆಸರನ್ನ ಎರಚುವಂತ ಕೆಲಸವನ್ನ ಅವರು ಮಾಡಿದ್ರು. ಆಡಳಿತ ಮಂಡಳಿ ಮೇಲೆ ತಪ್ಪು ಸುಳ್ಳುಗಳನ್ನ ಹೇಳ್ತಾ ಬಂದ್ರು. ಆದ್ರೆ ಪ್ರಜ್ಞಾವಂತ ನೌಕರರು ಇವತ್ತು ನಮ್ಮ ಕಡೆಗೆ ಗೆಲುವನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಅವ್ರ ಋಣ ತೀರ್ಸಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಆದ್ರೆ ನಾವ್ ಏನು ಭರವಸೆಗಳನ್ನ ಕೊಟ್ಟಿದೀವಿ ಅದನ್ನ ಕೆಲವೇ ವರ್ಷಗಳಲ್ಲಿ, ಅಂದ್ರೆ 2-3 ವರ್ಷಗಳಲ್ಲಿ ಅದಷ್ಟು ಭರವಸೆಗಳನ್ನ ಈಡೇರಿಸಿ ಮುಂದಿನ 2030ರ ಚುನಾವಣೆಗೂ ಹನುಮೇಗೌಡರ ನೇತೃತ್ವದಲ್ಲೇ ನಾವು ಚುನಾವಣೆಗೆ ಹೋಗ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ, ಇವತ್ತು ಎಲ್ಲಾ ಮಾಧ್ಯಮ ಮಿತ್ರರು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ನಮ್ಮೊಟ್ಟಿಗೆ ನೀವು ಬಂದಿದ್ದೀರಿ. ನಿಮ್ಮೆಲ್ರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ತೆ. ಇದೊಂದು ಅಭೂತಪೂರ್ವ ಗೆಲುವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ಎಲ್ಲ ಮತ ಬಾಂಧವರಿಗೂ ನಮ್ಮ ಅನಂತ ಧನ್ಯವಾದಗಳು. ಯಾಕಂದ್ರೆ ಫಸ್ಟ್ ಟೈಮ್ ನಿಂತವ್ರು ನಾವು. ನಿಜ 1,500 ವೋಟ್ಗಳಂದ್ರೆ ಭಾರಿ ಟಕ್ಕರ್ ಕೊಟ್ವಿ ಅನ್ಸತ್ತೆ. ನಿಜ ಇದು ಇಷ್ಟು ಸಣ್ಣ ವಯಸ್ಸಿಗೆ ನಮ್ಮನ್ನ ನಂಬಿಕೆ ಇಟ್ಟು ಈ ಒಂದು ತಂಡದಲ್ಲಿ ನಮ್ಮನ್ನ ಯಾಕಂದ್ರೆ ನಾವ್ ಇನ್ನು ಶಿಶು, ನಾವು ಇಷ್ಟು ಓಡಬಲ್ಲಿವಿ ಅನ್ನೋ ನಂಬಿಕೆ ಇಟ್ಟು ನಮ್ಮನ್ನ ತಂಡದಲ್ಲಿ ಸೇರಿಸ್ಕೊಂಡ್ರಲ್ಲ, ಅದಕ್ಕೆ ಧನ್ಯವಾದ ಹೇಳ್ತೀನಿ. ಹನ್ಮೇಗೌಡ್ರು ಸರ್, ನಿಮ್ ವಿಶ್ವಾಸವನ್ನ ಉಳಿಸ್ಕೋತೇವೆ. ಹಾಗೆ ನಾವೇನು ಭರವಸೆಗಳನ್ನ ಕೊಟ್ಟಿದ್ದೇವೆ ಅದನ್ನೆಲ್ಲ ಈಡೇರಿಸುವ ಪ್ರಯತ್ನ, ಹಾಗೂ ಇನ್ನೂ ಹೊಸ ಯೋಜನೆಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಹಾಗೂ ನಮ್ಮ ನೌಕರರಿಗೆ ಏನು ಸಹಾಯ ಆಗ್ಬೇಕೋ ಅದರ ನಿಟ್ಟಿನಲ್ಲಿ ನಾವು ಕಾರ್ಯವನ್ನ ನಿರ್ವಹಿಸ್ತೇವೆ ಅಂತ ಹೇಳ್ತಾ, ಎಲ್ಲ ಮತ ಬಾಂಧವರಿಗೂ ನಮ್ಮ ಲೋಕಾಯುಕ್ತ ಇರ್ಬೋದು, ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಭವನ್, ನಾವ್ ಎಲ್ಲೆಲ್ಲಿ ಹೋಗಿ ಮತಯಾಚನೆ ಮಾಡಿದ್ದೇವೆ ಅಲ್ಲಿ ಎಲ್ಲ ನೌಕರರು ಏನ್ ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ರು ಅದರ ಉತ್ತರ ಈಗ ಇಲ್ಲಿದೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಧನ್ಯವಾದಗಳು. ಸಹಕಾರ ಬಂಧುಗಳೇ, ಏನು ಈ ದಿನ ಚುನಾವಣೆಯಲ್ಲಿ ನಮ್ಮ ಸಹಕಾರ ಸಂಘದ ಚುನಾವಣೆಗೆ
ನೀವೆಲ್ಲರೂ ನಮ್ಮನ್ನು ಸ್ಪಂದಿಸಿದ್ದೀರಾ ಅಂತ ನಾನು ಭಾವಿಸ್ತೇನೆ. ನಮ್ಮ ಅಧ್ಯಕ್ಷರು ಹಾಗೂ ನಾವು ಮಾಡಿದಂತ ಕೆಲಸ, ಕಡಿಮೆ ಅವಧಿಯಲ್ಲಿ ಮಾಡಿದಂತ ಕೆಲಸಗಳನ್ನ ಮೆಚ್ಚಿ ಇವತ್ತು ನಮ್ಮ ಸದಸ್ಯ ಬಂಧುಗಳೆಲ್ಲ ನಮಗೆ ವಿಜಯ ತಂದು ಕೊಟ್ಟಿದ್ದಾರೆ ಅಂತಾನೆ ನಾನು ಭಾವಿಸ್ತೇನೆ. ನಾವೇನು ನೌಕರರೇ, ಸಹಕಾರಿ ಮಿತ್ರರೇ, ಮುಂದಿನ ನಾವೇನು ನಿಮಗೆಲ್ಲ ಭರವಸೆ ಕೊಟ್ಟಿದ್ದೀವಿ, ಖಂಡಿತ ಇದನ್ನ ನಿಮ್ ಮುಂದೆ ತಂದು ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ನಮ್ಮ ತಂಡ ಕಾರ್ಯನಿರ್ವಹಿಸುತ್ತೆ ಅಂತ ನಾನು ನಿಮ್ಮೆಲ್ಲರಲ್ಲೂ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ. ನಿಮ್ಮ ಗೆಲುವು ಇದು ಸಹಕಾರಿ ಮಿತ್ರರೇ, ನಿಮ್ಮೆಲ್ಲರ ಗೆಲುವನ್ನ ಇವತ್ತು ನೀವು ನಿಮ್ಮಲ್ಲಿ ನಮಗ್ ತಂದ್ಕೊಟ್ಟಿದ್ದೀರಾ. ನಿಮ್ಗೆಲ್ಲರಿಗೂನು ಜಯವಾಗಿದೆ. ಜೈ ನಮ್ಮ ಸಹಕಾರ ಮಿತ್ರರಿಗೆಲ್ಲರಿಗೂ ಜಯವಾಗ್ಲಿ ಅಂತ ನಾನು ಘೋಷಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾನು ತಿಳಿಸಿರುವಂತೆ ಇಷ್ಟು ಸಾವಿರ ಜನ ಮಹಿಳೆಯರಿದ್ರು ಕೂಡ ಸಚಿವಾಲಯದಲ್ಲಿ ನನ್ನನ್ನ ಗುರುತಿಸಿ ಪದಾಧಿಕಾರಿಗಳು ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ಮೊದಲಿಗೆ ನಾನು ಅವ್ರಿಗೆ ಚಿರಋಣಿಯಾಗಿರ್ತೇನೆ. ಹಾಗೆ ನನ್ನನ್ನ ನಂಬಿ ನನಗೆ ವೋಟ್ ಮಾಡಿದಂತಹ ಎಲ್ಲ ಸಹೃದಯಿ ಸಹಕಾರಿ ಬಂಧುಗಳಿಗೆ ಧನ್ಯವಾದಗಳು. ನೀವು ನನಗೆ ಕೊಟ್ಟಿರುವಂತಹದ್ದು ಅಧಿಕಾರ ಅಲ್ಲ, ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ನಾನು ಚಾಚು ತಟ್ಟ ಹಾಗೆ ಪ್ರಾಮಾಣಿಕತೆಯಿಂದ ನಿಭಾಯಿಸ್ತೀನಿ ಅಂತ ಈ ಮೂಲಕ ನಿಮ್ಗೆ ಮಾತು ಕೊಡ್ತಾ ಇದ್ದೇನೆ. ನಾನು ಯಾವಾಗ್ಲೂ ನಿಮ್ಗೆ ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತಾ ಧನ್ಯವಾದಗಳು.